ಇನ್ನು ಹೊಸಕೋಟೆಯ ಬಳಿ ಭೀಕರ ಅಪಘಾತ ಆಗಿದೆ. ಬೆಳಗ್ಗೆ 4:30 ಹೊತ್ತಿಗೆ ಆದಂಥ ಭೀಕರ ಅಪಘಾತಕ್ಕೆ ಸರಣಿ ಅಪಘಾತದಲ್ಲಿ ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. ಬೈಕ್ ಸವಾರ ಸೇರಿದಂತೆ ಕಾರಲ್ಲಿದ್ದಂಥ 6 ಜನರು ಕೂಡ ಈಗಾಗಲೇ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಕ್ತದ ಕಲೆ ಏನು ಕಾಣ್ತಾ ಇದೆಯಲ್ಲ, ಇದು ಬೈಕ್ ಸವಾರ ಮೃತರಾಗಿರೋದು. ಭೀಕರ ತೀವ್ರತೆ ಹೇಗಿತ್ತು ಅಂದರೆ, ಅಪಘಾತದ ತೀವ್ರತೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ತಾರೆ. ಬೈಕ್ ಕೂಡ ಪಕ್ಕದ ಸರ್ವಿಸ್ ರೋಡಿಗೆ ಹೋಗಿ ಬೀಳುತ್ತೆ. ತಲೆಭಾಗನೂ ಕೂಡ ಭಾಳಷ್ಟು ಗಂಭೀರವಾಗಿ ರಕ್ತ ಎಲ್ಲ ಕೂಡ ಸುರಿದು ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಇವರು ತಿಂಡ್ಲು ಮೂಲದ ವ್ಯಕ್ತಿ, 42 ವಯಸ್ಸಿನ ಗಗನ್ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸರಣಿ ಅಪಘಾತ ಆಗಿರೋದು ಹಂತ ಹಂತವಾಗಿ ಮೊದಲು ಬೈಕ್ ಸವಾರ ಸಾವನ್ನಪ್ತಾರೆ. ಅವರ ಬೈಕ್ ಸವಾರನ ಚಪ್ಪಲಿ ಇರೋದು ಕೂಡ ಗೊತ್ತಾಗ್ತಾ ಇರೋದು. ಇನ್ನು ಮುಂಭಾಗದಲ್ಲಿ ಏನು ವೆಹಿಕಲ್ ಏನಿದೆ, ಕಾರಲ್ಲಿದ್ದಂಥ 6 ಜನನು ಕೂಡ ಅತಿಯಾಗಿ ವೇಗವಾಗಿ ಹೋಗ್ತಾ ಇದ್ರು. ಕಾರಲ್ಲಿದ್ದಂಥ ಚಾಲಕ ಕುಡಿದಿದ್ದ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಅದು ಇನ್ನೂ ಕೂಡ ಅಧಿಕೃತಗೊಳ್ಳಬೇಕಾಗಿದೆ. ಸೊ ಆಟೋ ಪೈಲಟಲ್ಲಿ ಇದ್ದರ ಕಾರಣಕ್ಕಾಗಿ ವೆಹಿಕಲ್ ವೇಗವಾಗಿ ಹೋಗಿದೆ. ಎರಡೂ ಬ್ರೇಕ್ಗಳನ್ನು, ಅಂದರೆ ಬ್ರೇಕನ್ನು ನೀವು ಅಟ್ ಎ ಟೈಮ್ ಹಾಕಿದಾಗ ವೆಹಿಕಲ್ ಕಂಟ್ರೋಲ್ ತಪ್ಪಿದೆ. ವೆಹಿಕಲ್ ರಿವರ್ಸ್ ಆಗಿನೂ ಕೂಡ ತಿರುಗಿರೋದು. ಮುಂಭಾಗದಲ್ಲಿದ್ದಂಥ ಕ್ಯಾಂಟರ್ ಏನಿದೆ, ಕ್ಯಾಂಟರ್ನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿರೋದು. ಇಲ್ಲಿ ಬ್ರೇಕ್ ಹಾಕಿದಾಗ ಮುಂಭಾಗದಲ್ಲಿ ವೆಹಿಕಲ್ ಸಂಪೂರ್ಣವಾಗಿ ಕ್ಯಾಂಟರ್ನ ಮುಂಭಾಗದ ಚಾಸಿನೂ ಕೂಡ ಆಲ್ಮೋಸ್ಟ್ ಕಿತ್ತು ಬಂದಿದೆ. ವೆಹಿಕಲ್ ಇದ್ದಂಥ ಮೃತದೇಹಗಳನ್ನು ತೆಗಿಲಿಕ್ಕೂ ಕೂಡ ಕಷ್ಟ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಳಗಿನ 7:30 ಹೊತ್ತಲ್ಲಿ ಆದಂಥ ಇನ್ಸಿಡೆಂಟ್ ಇದು. ಕ್ಯಾಂಟರ್ನ ವ್ಯವಸ್ಥೆ ಹೇಗಿತ್ತಂದರೆ, ಪರಿಸ್ಥಿತಿ ಹೇಗಿತ್ತಂದರೆ, ವೆಹಿಕಲ್ ಪಕ್ಕದ ಸರ್ವಿಸ್ ರೋಡಲ್ಲಿ ಹೋಗಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಈ ವೆಹಿಕಲ್ನ ಮುಂಭಾಗ ಆಲ್ಮೋಸ್ಟ್ ಪೂರ್ತಿ ನುಜ್ಜುಗುಜ್ಜಾಗಿತ್ತು. ಆಟೋ ಪೈಲಟ್ ಆಗಿರೋ ಕಾರಣಕ್ಕಾಗಿ, ಅಂದರೆ ವೆಹಿಕಲ್ ಹಾಗೇ ಕಂಟಿನ್ಯೂ ಆಗಿ ಅಪ್ ಟು ಏನು ವೆಹಿಕಲ್ಗಳೇನು ಹೋಗ್ತಾ ಇದ್ದಾವೆ ಆಲ್ಮೋಸ್ಟ್ 500 ಮೀಟರ್ವರೆಗೂ ಕೂಡ ಆ ವೆಹಿಕಲ್ ಮುಂದೆ ಹೋಗಿ ನಿಂತ್ಕೊಂಡಿದೆ. ಆಪೋಸಿಟ್ ಒಂದು ವೆಹಿಕಲ್ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಸರಣಿ ಅಪಘಾತ ಆಗಿದೆ ಅಂತೇಳಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇರೋದು. ಆದರೆ ಇಲ್ಲಿಯ ಭೀಕರ ದೃಶ್ಯವನ್ನು ನೋಡ್ತಾ ಹೋದರೆ ನಿಮಗೆ ಏನೂ ಕೂಡ ಉಳಿದಿಲ್ಲ. ಅದರ ವಾಹನದ ಅವಶೇಷಗಳು ಮಾತ್ರ ಇಲ್ಲಿ ಇರೋದು ಕಂಡು ಬರ್ತಾ ಇದೆ. ಕ್ಯಾಂಟರ್ ಯಾವ ರೀತಿಯಾಗಿ ಬಿದ್ದಿದೆ ಅನ್ನೋದು ನಿಮಗೆ ನೋಡ್ತಾ ಹೋದರೆ ಗೊತ್ತಾಗತ್ತೆ. ಎಲ್ಲವೂ ಕೂಡ ಸರ್ವಿಸ್ ರೋಡಿಗೆ, ಬೈಕ್ನವನು ಸರ್ವಿಸ್ ರೋಡಿಗೆ ಹೋಗಿ ಬೀಳುವಂಥ ರಭಸವಾದಂಥ ಸ್ಪೀಡ್ ಇತ್ತು. ಎರಡನೇದು ಕ್ಯಾಂಟರು ಕೂಡ ಪಕ್ಕದ ಸರ್ವಿಸ್ ರೋಡಿಗೆ ಹೋಗಿ ಬಿದ್ದಿರೋದು ಕೂಡ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ವೆಹಿಕಲ್ ಆಕ್ಸಿಡೆಂಟ್ ಆದಮೇಲೆ, ಅಪಘಾತ ಆದಮೇಲೆ ಸಾವನ್ನಪ್ಪಿದ್ದಾರೆ. 6 ಜನನು ಕೂಡ ಸ್ಪಾಟಲ್ಲೇ ಡೆತ್ ಆಗಿದೆ. ವೆಹಿಕಲ್ ಹಾಗೇ ಮುಂದೆ ಹೋಗಿ ಮೂವ್ಮೆಂಟ್ ಆಗಿರೋದು 500 ಮೀಟರ್ವರೆಗೂ ಕೂಡ. ಸೊ ಇದರಲ್ಲಿ ಐಡೆಂಟಿಫೈ ಮಾಡುವಂಥ ಕೆಲಸನ ಪೊಲೀಸರು ಮಾಡಿದ್ದಾರೆ. ಕಾರಲ್ಲಿದ್ದಂಥ 2 ಹೆಸರನ್ನ ಐಡೆಂಟಿಫೈ ಮಾಡಿದ್ದಾರೆ. ಒಬ್ಬರು ಕೇರಳ ಮೂಲದವರು ಅಂತೇಳಿ, ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊತ್ತನೂರು ಮೂಲದವರು ಅಂಥೇಳಿ. ಇನ್ನು ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು ಕೂಡ ಇರಬಹುದು ಅಂಥೇಳಿ ರಾತ್ರಿ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ, ಅಥವಾ ಇನ್ನು ಯಂಗ್ ಜನ್ರೇಷನ್ ಇರುವಂಥ ಹುಡುಗರೇನಿದ್ದಾರೆ ಆ ಕಾರಲ್ಲಿದ್ದಂಥವರು ಪಾರ್ಟಿ ಏನಾದರೂ ಮಾಡ್ಲಿಕ್ಕೆ ಹೋಗಿದ್ರಾ, ಏನಾದರೂ ಕುಡಿದು ಏನಾದರೂ ವೆಹಿಕಲ್ ಏನಾದರೂ ಡ್ರೈವ್ ಮಾಡಿದ್ರಾ, ರ್ಯಾಶ್ ಡ್ರೈವಿಂಗೇ ಇದಕ್ಕೆ ಕಾರಣನಾ, ಇದೆಲ್ಲದಕ್ಕೂ ಕೂಡ ತನಿಖೆಯಿಂದ ಗೊತ್ತಾಗ್ಲಾ ಇದೆ. ಹೊಸಕೋಟೆಯಿಂದ ಕ್ಯಾನಪಸನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.